ಫ್ರೆಂಡ್ಸ್, ಆಶಾಸ್ ಫುಡ್ ಕೋರ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಗೋಧಿ ಪುರಿಯಿಂದ ಚುರುಮುರಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಸೇರಷ್ಟು ಗೋಧಿ ಪುರಿ ತೊಗೊಂಡಿದ್ದೀನಿ, ತುಂಬಾ ಹೆಲ್ದಿ. ಮತ್ತು ಒಂಚೂರು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಒಂದು 4 ಸ್ಪೂನಷ್ಟು, ಒಂದು ಸೇವ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆಯೋ ಅದು ತೊಗೊಳ್ಳಿ. ಒಂದು ಅರ್ಧ ನಿಂಬೆಹಣ್ಣು, 2 ಟೊಮೆಟೊ, 1 ಈರುಳ್ಳಿ, 1 ಕ್ಯಾರೆಟು, ಒಂದು ಸ್ವಲ್ಪ ಎಣ್ಣೆ, ಒಂಚೂರು ಹಸಿಮೆಣ್ಸಿನ್ಕಾಯಿ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ, ಸ್ವಲ್ಪ ಉಪ್ಪು. ನೋಡಿ, ಇಷ್ಟೇ ಬೇಕಾಗಿರೋದು. ಮತ್ತೊಮ್ಮೆ ಎಲ್ಲ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಕ್ಯಾರೆಟ್, ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಒಂದು ಅರ್ಧ ಹೋಳು, ಸೇವು ಮನೇಲಿ ಯಾವುದಿದೆಯೋ ಅದು ತೊಗೊಳ್ಳಿ, ಒಂದು 5-6 ಸ್ಪೂನಷ್ಟು ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಮತ್ತು ಗೋಧಿ ಪುರಿ ಒಂದು ಸೇರಷ್ಟು ತೊಗೊಂಡಿದ್ದೀನಿ. ಇದು 3 ಜನಕ್ಕೆ ಸಂಜೆ ಟೀ ಜೊತೆ ಖಂಡಿತ ಒಂದು ಚಾಟ್ ಥರ ಮಾಡ್ಕೊಂಡು ತಿನ್ಬಿಡ್ಬೋದು. ಮತ್ತೆ ಪದಾರ್ಥ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ ಪುಡಿ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಎಣ್ಣೆ, ಗೋಧಿ ಪುರಿ, ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಸೇವು ಇಟ್ಕೊಂಡಿದ್ದೀನಿ, ಕಡಲೆಕಾಯಿ ಬೀಜ ಇಟ್ಕೊಂಡಿದ್ದೀನಿ. ಬನ್ನಿ ಮಾಡೋದು ನೋಡೋಣ. ಎಲ್ಲ ರಾ ಅಷ್ಟೇ, ಯಾವುದು ಹುರಿಯೋದೇನೂ ಇಲ್ಲ. ಹೆಚ್ಚಿರೋ ಟೊಮೆಟೊ ಹಾಕೋಣ. ಒಂದು ದೊಡ್ಡ ಬೇಸಿನ್ ಇಟ್ಬಿಟ್ಟು ಸಣ್ಣಕ್ಕೆ ಕೊಚ್ಚದಂಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ ಹಾಕಿಬಿಟ್ಟೆ, ನೀವೂ ಹಾಕ್ಕೊಳ್ಳಿ. ಎಲ್ಲ ಹಾಕಿಟ್ಕೊಂಡಿರೋದು ಒಂದು ದೊಡ್ಡ ಬೇಸಿನ್ಗೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಫ್ರೆಂಡ್. ನೋಡಿ, ಕ್ಯಾರೆಟ್ ತುರಿನೂ ಹಾಕಿಬಿಡೋಣ. ಮತ್ತು ಇದ್ರ ಮೇಲೆ ಪುರಿ ಹಾಕ್ಕೊಳ್ಳೋಣ. ಗೋಧಿ ಪುರಿ ಹೆಲ್ತ್ಗೆ ಒಳ್ಳೆಯದು, ಗೋಧಿ ಒಳ್ಳೆಯದು. ಹಾಗೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಆಮೇಲೆ ಸೇವು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಸೇವು ಹಾಕ್ಕೊಂಡೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಪುಡಿ, ಅಂದರೆ ಮೆಣಸಿನ್ಕಾಯಿ ಪುಡಿ ನಿಮ್ಮ ಮನೇಲಿ ಯಾವುದಿದೆಯೋ ಅದು ತೊಗೊಳ್ಳಿ. ನಾನೊಂದು ಅರ್ಧ ಸ್ಪೂನ್ ಮಾತ್ರ ಹಾಕಿದ್ದೀನಿ, ಇದಕ್ಕೆ ಜಾಸ್ತಿ ಖಾರ ಬೇಕಾಗಲ್ಲ. ನೋಡಿ, ಹಾಕಿದ್ದೀನಿ. ಒಂದು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಗೋಧಿ ಪುರಿ ಆದ್ದರಿಂದ ಸ್ವಲ್ಪ ಹೊತ್ತು ಗರಿಗರಿಯಾಗಿರುತ್ತೆ, ಬೇಗ ಪುರಿ ಥರ ಮೆತ್ತಗಾಗ್ಬಿಡಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಆಮೇಲೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಡೋಣ ಇದ್ರ ಮೇಲೆ. ತುಂಬ ಬೇಗ ಒಂದು 3 ನಿಮಿಷದಲ್ಲಿ ಮಾಡಿಬಿಡ್ಬೋದು ಫ್ರೆಂಡ್ಸ್. ಕ್ಯಾರೆಟ್ ತುರ್ಕೊಳ್ಳೋದು ಎಷ್ಟೊತ್ತು, ಈರುಳ್ಳಿ ಹೆಚ್ಕೊಳ್ಳೋದು ಎಷ್ಟೊತ್ತು, ತುಂಬಾ ಬೇಗ. ನೋಡಿ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಾಗುತ್ತೆ. ಮಾಡಿ ನೋಡಿ. ತುಂಬ ಈಸಿ, ತುಂಬ ಸಿಂಪಲ್, ಬೇಗ ಮಾಡೋ ಅಂಥ ಒಂದು ಚಾಟ್ ಅಂತನಾರು ಅನ್ನಿ, ಚುರುಮುರಿ ಅನ್ನಿ. ನಾನು ಚುರುಮುರಿ ಅಂತೀನಿ, ನಂಗೆ ತುಂಬಾ ಇಷ್ಟ ಇದು. ನೋಡಿ, ಗೋಧಿ ಪುರಿಯಿಂದ ಚುರುಮುರಿ ರೆಡಿನೇ ಆಗೋಯ್ತು ಫ್ರೆಂಡ್ಸ್. ನೋಡಿ, ಕಲಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೋಧಿ ಪುರಿ ಆದ್ದರಿಂದ ಸ್ವಲ್ಪ ಹೊತ್ತು ಗರಿಗರಿಯಾಗಿರುತ್ತೆ, ಮೆತ್ತಗೇನಾಗಲ್ಲ. ನೋಡಿ, ರೆಡಿನೇ ಆಗೋಯ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಟೀ ಜೊತೆ ನೀವು ಅವಾಗವಾಗ ಮಾಡ್ಕೊಬೋದು. ಗೋಧಿ ಆದ್ದರಿಂದ ಹೆಲ್ತ್ಗೆ ಒಳ್ಳೆಯದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಗೋಧಿ ಪುರಿ ಚುರುಮುರಿ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಗೋಧಿ ಪುರಿ ದಪ್ಪಕ್ಕಿರುತ್ತೆ. ನೋಡಿ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.